ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮಿನೇಷನ್ ಬಯಾಲಜಿ ಅದರ ಒಂದು ಕೀ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಪಾರ್ಟ್ ಎದಲ್ಲಿ ಯಾವ ರೀತಿಯಂಥ ಕ್ವಶನ್ಸ್ಗಳು ಬಂದಿದ್ದು ಅದಕ್ಕೆ ಸರಿಯಾದಂಥ ಉತ್ತರನ ನೋಡ್ಕೊಂಡು ಹೋಗೋಣ ಬನ್ನಿ. ಕೊನೆ ತನಕ ವೀಡಿಯೋಗಳು ನೋಡ್ರಿ, ಯಾರು ಸ್ಕಿಪ್ ಮಾಡಬೇಡಿ. ಯಾಕಪ್ಪ ಅದನ್ನ ಸಂಪೂರ್ಣವಾದಂಥ ಆನ್ಸರ್ಸ್ಗಳೇನಂದ್ರೆ ಈ ಒಂದೇ ವಿಡಿಯೋದಲ್ಲಿ ನಾವಿಲ್ಲಿ ಹೇಳಿಕೊಡ್ತೀವಿ. ಮೊದಲೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಾವ ರೀ. ಎಷ್ಟಂತಂದ್ರೆ 15 ಕ್ವಶನ್ಸ್ ಅದಾವ. ಇದಕ್ಕೆ ಸರಿಯಾದಂತಹ ಉತ್ತರ ಉಳಿದಂತ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಒಂದು ಕ್ವಶನ್ಗೆ ಒಂದು ಸರಿಯಾದಂಥ ಆನ್ಸರ್ ಯಾವುದಾಗ್ತಿದೆ ಅಂತಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಸೆಕೆಂಡ್ ಪ್ರಶ್ನೆಗೆ, ಎರಡನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಯಾವುದಂತಂದ್ರೆ ರೀ ಆಪ್ಷನ್ ಸಿ. ಇನ್ನು ಥರ್ಡ್ ಕ್ವಶನ್, ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಆ್ಯಂಡ್ ಫೋರ್ತ್ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗ್ತದೆ ರೀ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತದೆ ರೀ. ಇನ್ನು ಕ್ವಶನ್ ನಂಬರ್ 5 ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ ಬಿಗ್ ಬ್ಯಾಂಗ್. ಆ್ಯಂಡ್ ಏಳನೇ ಪ್ರಶ್ನೆಗೆ ಒಂದು ಯಾವ ಆನ್ಸರ್ ಕರೆಕ್ಟ್ ಇದೆ ಅಂತಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ. ಮತ್ತು ಎಂಟನೇ ಪ್ರಶ್ನೆಗೆ ಒಂದು ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರ್ತೈತೆ ರೀ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ನೋಡಿರಿ, ನಿಮಗೆ ಯಾವ ರೀತಿ ಅಂತ ಸರಿ ಹಾಕಿದ್ದೀರಿ ಇಲ್ಲ ಅಂತಕ್ಕಂಥದ್ದು ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ 10ನೇ ಪ್ರಶ್ನೆ, ಈ ಒಂದು 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ರೀ ಅಂತಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತೆ ರೀ. ಇನ್ನು 11ನೇ ಪ್ರಶ್ನೆ, ಇದರ ಸರಿಯಾದ ಉತ್ತರ ಎ. ಇನ್ನು 12 ಇದಕ್ಕೆ ಸರಿಯಾದ ಉತ್ತರ ಸಿ. ಇನ್ನು 13ನೇ ಪ್ರಶ್ನೆಗೆ ಯಾವಪ್ಪ ಅಂತಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗಿದೆ. ಇನ್ನು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ. ಇನ್ನು ಲಾಸ್ಟಾಗಿ ಕೊನೆಯದಾಗಿ ಬರ್ತಕ್ಕಂಥದ್ದು 15ನೇ ಕ್ವಶನ್ಗೆ ಸರಿಯಾದ ಉತ್ತರ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತೆ ರೀ. ಇಟ್ಟೇನಪ್ಪ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿದ್ದು ರೀ. ಇನ್ನೇನಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬೆಟ್ಟ ಸ್ಥಳ ತುಂಬಿರಿ. ಇದಕ್ಕೆ ಒಂದೊಂದು ಸರಿಯಾದಂಥ ಉತ್ತರ ಯಾವ್ಯಾವ ಆಗ್ತಾವಂತಂದ್ರೆ ಈ ಒಂದು 16ನೇ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಸ್ಟೀಮ್ ರೀ. ಇದು ಒಂದು ಸರಿಯಾದಂಥ ಇದಕ್ಕೆ ಉತ್ತರ ಆಗಿರ್ತೈತೆ ರೀ. ಇನ್ನು 17ನೇ ಪ್ರಶ್ನೆಗೆ ಉತ್ತರ, ಮತ್ತು 18ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ರಿ. ಹಾಗೆ 19ನೇ ಪ್ರಶ್ನೆಗೆ ಕರೆಕ್ಟಾಗಿದೆ. ಇನ್ನು 20ನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಕೊನೆಯದಾಗಿ ಇಲ್ಲಿದೆ ನೋಡಿ. ಇಷ್ಟೇನಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಅದು ರೀ. ಇನ್ನೇನಂತಂದ್ರೆ 5 ಕ್ವಶನ್ಸ್ ಅದಾವೆ ನೋಡ್ರಿ ಸೆಂಟೆನ್ಸ್ಗೆ ರೀ. ಇದು 2 ಅಂಕದ ಪ್ರಶ್ನೆಗಳಾಗಿರ್ತಾವೆ ರೀ ಈ ಪಾರ್ಟ್ ಬಿಯಲ್ಲಿ. ಈ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಇವೆಲ್ಲವೇನಪ್ಪ ಅಂತಂದ್ರೆ ಈ ಒಂದು ಕೆಳಗಡೆ ನೀಡಿರುವಂತಹ ಉತ್ತರಗಳಲ್ಲಿ ಇವೆಲ್ಲವೂ ಏನಪ್ಪ ಅಂತಂದ್ರೆ ಆನ್ಸರ್ಸ್ಗಳಿದ್ದಾವೆ. ಸರಿಯಾದ ರೀತಿ ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇದಾದ ಬಳಿಕ ಇದು 2 ಅಂಕದ ಪ್ರಶ್ನೆಗಳೇ ನೋಡ್ರಿ. 21ರಿಂದ ಕೊನೆ ತನಕ ಇದ್ದಾವೆ ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಅಂತ. ಇವೆಲ್ಲ ಕ್ವಶನ್ ಪೇಪರ್ದು ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಕೆಳಗಡೆ ಕೊಟ್ಟಿದ್ದೀನಿ, ಅವೆಲ್ಲವಂತ ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಏನಂತಂದ್ರೆ ಫಸ್ಟಾಗಿ ಕ್ವಶನ್ ಪೇಪರನ್ನು ನೋಡ್ಕೊತ ಹೋಗಿ, ಇದಾದ ಬಳಿಕೆ ಈಗ ಆನ್ಸರ್ಸ್ಗಳನ್ನು ನೋಡೋಣ. ನೋಡಿ, ಈಗ 21ನೇ ಪ್ರಶ್ನೆಯಿಂದ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಇಲ್ಲಿ ಸ್ಟಾರ್ಟ್ ಆಗ್ತಾವೆ ನೋಡ್ರಿ. ಅಲ್ಲಿ 20 ಪ್ರಶ್ನೆಗಳೇನಪ್ಪ ಅಂತಂದ್ರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ನೋಡಿದ್ರಿ. ಇನ್ನು ಮುಂದೆ ಏನಪ್ಪ ಅಂತಂದ್ರೆ 2 ಅಂಕ, 5 ಅಂಕ, 15 ಅಂಕ ಯಾವ ರೀತಿ ಅಂಕಗಳಿದಾವೆ ಅವೆಲ್ಲ ಕ್ವಶನ್ಸ್ಗೆ ಇಲ್ಲಿ ಆನ್ಸರ್ಸ್ಗಳಿದ್ದಾವೆ. ನೀವು ಸರಿಯಾದ ಅಂತ ನೋಡ್ಕೊತ ಹೋಗ್ರಿ. ನಿಮ್ಗೆ ಯಾವ್ಯಾವ ಅಂಕಗಳನ್ನು ನೀವು ಕರೆಕ್ಟ್ ಹಾಕಿದ್ದೀರಿ ಅಥವಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಚೆಕ್ ಮಾಡ್ಕೋಬೋದಾಗ್ತೈತೆ ರೀ. ಎಷ್ಟು ಕರೆಕ್ಟ್ ಆಗಿದ್ದಾವೆ, ಎಷ್ಟು ಕರೆಕ್ಟ್ ಆಗಿಲ್ಲ ಅಂತಕ್ಕಂಥದ್ದು ಒಂದೊಂದಾಗಿ ನೀವು ನೋಡ್ಕೊತ ಹೋಗ್ರಿ.
ಸಂಪೂರ್ಣವಾದಂಥ 80 ಔಟ್ ಆಫ್ 80 ಬಯಾಲಜಿಯಲ್ಲಿ ಕ್ವಶನ್ ಪೇಪರ್ ಇದೆ. ಇವತ್ತು ನಡೆಯುವಂಥ ಎಕ್ಸಾಮ್ನ ಸಂಪೂರ್ಣವಾದಂಥ ಕೀ ಉತ್ತರಗಳೇನಂತಂದ್ರೆ ಈ ಒಂದೇ ವಿಡಿಯೋದಲ್ಲಿ ನೋಡ್ಬೋದು. ಯಾವ ರೀತಿ ಅಂತ ಇದ್ದಾವೆ ಅಂತಕ್ಕಂಥ ನೀವು ಇಲ್ಲಿ ಕ್ವಶನ್ ಪೇಪರಲ್ಲಿ ಮುಂದಿಟ್ಕೊಂಡು ಅನಲೈಸ್ ಮಾಡ್ಕೋಬೋದಾಗ್ತೈತೆ ರೀ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇದ್ದಾವೆ, ನೋಡ್ಕೊಂಡು ಹೋಗಿ. ಇದೆಲ್ಲವೇನಪ್ಪ ಅಂತಂದ್ರೆ ಈ ಒಂದು ಸೆಕೆಂಡ್ PUC ಬಯಾಲಜಿಯಲ್ಲಿ ಬರ್ತಕ್ಕಂತಹ ಇವತ್ತು ನಡೆದಿರುವಂಥ ಎಕ್ಸಾಮ್ನ ಪ್ರಿಪ್ರೇಟರಿ ಎಕ್ಸಾಮ್, ಅದರ ಒಂದು ಸಂಪೂರ್ಣವಾದಂಥ ಕೀ ಉತ್ತರಗಳೇನಂತಂದ್ರೆ ಈ ಒಂದೇ ವಿಡಿಯೋದಲ್ಲಿ ನೀವು ನೋಡಿದ್ರೆ ಅಂತ ಹೇಳ್ಬೋದು. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಇರ್ತಕ್ಕಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡೋಕ್ಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದಾದ ಬಳಕೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಇದ್ರ ಮುಂದಿನ ಭಾಗ ಯಾವ ರೀತಿ ಅಂತ ಎಕ್ಸಾಮ್ ನಡೀತಾವೆ ಅದೆಲ್ಲ ಕ್ವಶನ್ಸ್ಗಳು ಮತ್ತು ಆನ್ಸರ್ಸ್ಗಳು ಏನಂತಂದ್ರೆ ಈ ಒಂದೇ ಚಾನಲ್ನಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೀವಿ.